ಹಲವಾರು ಸಭೆಗಳಲ್ಲೂ ಕೂಡ ಅಧಿವೇಶನದಲ್ಲೂ ಕೂಡ ನಾನು ಈ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ, ನಾನು ಎತ್ತಿನೊಳೆ ಪ್ರಾಜೆಕ್ಟ್ನ ನೀರನ್ನ ತಗೊಂಡೋಗ್ಲಿಕ್ಕಿಂತ ಮುಂಚೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಅನಾಹುತ ಅಂದರೆ ಏನು ಲ್ಯಾಂಡ್ಸ್ಲೈಡ್ ಆಗಿರ್ಬೋದು, ಸೇತುವೆಗಳು, ರಸ್ತೆಗಳು, ಎತ್ತಿನೊಳೆಯಿಂದ ಹಲವಾರು ಜನಗಳು ಏನು ಭೂಮಿಯನ್ನು ಕಳ್ಕೊಂಡ್ರು, ಈ ಭಾಗದಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಆದಮೇಲೆ ಹಲವಾರು ಗುಡ್ಡಗಳನ್ನ ಅಗದು ಬಗದು ತೆಗೆದಿದ್ದಾರೆ. ನಮಗೆಲ್ಲರೂ ಕೂಡ ಬರಬೇಕಾದ್ರೆ ತಾವೆಲ್ಲ ಈಗ ನೋಡ್ಕೊಂಡು ಬಂದಿದ್ದೀರ. ನಮ್ಮ ಭಾಗದ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಬ್ರಿಡ್ಜ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥ ತಾವು ನೋಡಿದಿರ. ಒಂದು ಕಡೆ ನ್ಯಾಷನಲ್ ಹೈವೇರು ಈ ಭಾಗದ ಗುಡ್ಡಗಳನ್ನ ಅಗದಾಕಿದ್ದಾರೆ, ಒಂದು ಕಡೆ ಎತ್ತಿನೊಳೆ ಪ್ರಾಜೆಕ್ಟಿಂದ ಹಾನಿಯಾಗಿದೆ. ಈ ಭಾಗದ ಹಲವಾರು ಭಾಗಗಳಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಕೆಲಸ ನಡೀತಿರ್ತಕ್ಕಂಥ ಭಾಗಗಳಲ್ಲಿ ಹಲವಾರು ಮೂಲಭೂತ ಸೌಕರ್ಯ ಆಗ್ತಕ್ಕಂಥ ಅವಶ್ಯಕತೆ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾನು ಕಳಕಳಿಯ ಮನವಿನ ಮಾಡ್ತೀನಿ, ನೀವು ಮಾಡ್ತಿರ್ತಕ್ಕಂಥ ಉತ್ತಮವಾದ ಕೆಲಸ 75 ಲಕ್ಷ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ, 8 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ನೀವು ನೀರು ತಗೊಂಡೋಗಿ, ನಮ್ಮ ಜನಗಳು ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಕೊಡ್ತಕ್ಕಂಥ ಜನಗಳಲ್ಲ. ನಾನು ತಮ್ಮಲ್ಲಿ ಮನವಿನ ಮಾಡ್ತೀನಿ, ಇಂದಿನ ತಾವು ಏನು ಜಲಾನಯನ ಸಭೆಯಲ್ಲಿ, ಹೇಮಾವತಿ ಜಲಾನಯನ ಸಭೆಯಲ್ಲಿ ಕೂಡ ತಮ್ಮಲ್ಲಿ ಮನವಿನ ಮಾಡಿದ್ರಿ. ಎಸ್ಪೆಷಲಿ ಕೂಡ ಸಕಲೇಶ್ಪುರಕ್ಕೆ ಈ ವಿಚಾರದಲ್ಲಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಮುಂದಿನ ವಾರದಲ್ಲಿ ತಾವು ಹೇಳಿದಂಗೆ CM ಸಾಹೇಬರು ಕೂಡ ಬರ್ತಾರೆ ಅಂತ ಹೇಳ್ತೀರಾ. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಕ್ಷೇತ್ರದ ಹಲವಾರು ಸಮಸ್ಯೆಗಳಿದೆ. ಇವತ್ತು ತಮಗೆ ಗೊತ್ತಿರ್ಬೋದು, ಕಾಡಾನೆ ಸಮಸ್ಯೆಯಿಂದ ಈ ಭಾಗದಲ್ಲಿ ಬೆಳೆನ ಬೆಳೆಯೋಕ್ಕಾಗ್ತಿಲ್ಲ. ದಿನನಿತ್ಯ ಕಾಡು ಪ್ರಾಣಿಗಳ ಕಾಟ, ಕಾಡು ಆನೆಗಳ ಕಾಟ. ಈ ಕಡೆ ಎತ್ತಿನೊಳೆ ಪ್ರಾಜೆಕ್ಟ್ ಆಗಿದ್ದಾವೆ, ಆ ಓಡಾಡಿರ್ತಕ್ಕಂಥ ಜಾಗದಲ್ಲಿ ಹಲವಾರು ರಸ್ತೆಗಳು ಕಿತ್ತೋಗಿದೆ. ಈ ಸತಿ ಲ್ಯಾಂಡ್ಸ್ಲೈಡ್ ಆಗಿ ಹಲವಾರು ರಸ್ತೆಗಳೇ ಹೋಗಿದ್ದಾವೆ. ಮುಖ್ಯಮಂತ್ರಿ ಸಾಹೇಬರು ಕೂಡ ಬಂದಿದ್ದರು. ಈ ನಿಟ್ಟಿನಲ್ಲಿ ಸಕಲೇಶ್ಪುರದಲ್ಲಿ ಮಳೆಯಿಂದ ಹಲವಾರು ಅನಾಹುತಗಳಾಗಿದೆ. ಈಗ ಎತ್ತಿನೊಳೆ ಪ್ರಾಜೆಕ್ಟ್ ಮುಗಿದು ಹೋದ್ಮೇಲೆ ಮತ್ತೆ ತಾವುಗಳು ಯಾರು ಈ ಕಡೆ ಬರಲ್ಲ. ಯಾಕೆಂದರೆ ಈ ಏನು ಎತ್ತಿನೊಳೆ ಪ್ರಾಜೆಕ್ಟ್ ಅರ್ಪೋರ್ಕ್ ಮಾಡಿದರೆ ಇದರಿಂದ ತುಂಬ ಅನಾಹುತ ನಮ್ಮ ಭಾಗಕ್ಕಾಗುತ್ತೆ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ, ಮತ್ತು ಅದರಲ್ಲೂ ಕೂಡ ಕಾಫಿ, ಏಲಕ್ಕಿ, ಮೆಣಸು ಎಲ್ಲವೂ ಕೂಡ ಈ ಸತಿ ಮಳೆ ಜಾಸ್ತಿಯಾಗಿ ಎಲ್ಲವೂ ಕೂಡ ಭೂಮಿ ಮೇಲಿದೆ. ಈ ಭಾಗದ ರೈತರು, ಈ ಭಾಗದ ಸಾರ್ವಜನಿಕರು, ಈ ಭಾಗದ ಕೂಲಿ ಕಾರ್ಮಿಕರ ಕಷ್ಟಕ್ಕೆ ತಾವು ಭಾವಿಸಬೇಕು ತಮ್ಮ ಸರ್ಕಾರ. ಈ ಭಾಗದ ಮೂಲಭೂತ ಸೌಕರ್ಯಕ್ಕೆ ನಾನು 1,000 ಕೋಟಿ ಕೊಡಿ ಅಂತ ಕೇಳ್ತೀನಿ. ಆದರೆ ಕನಿಷ್ಠ 500 ಕೋಟಿನಾದ್ರು ಕೊಡ್ತಾರೆ ಅಂತಕ್ಕಂಥ ಮನಸ್ಸಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ದಯವಿಟ್ಟು ಈ ಭಾಗದ ಜನಗಳ ಸಮಸ್ಯೆಗೆ ತಾವು ಸ್ಪಂದಿಸಬೇಕು. ತಾವು ಅಧಿವೇಶನದಲ್ಲೂ ನನಗೆ ಮಾತು ಕೊಟ್ಟಿದ್ದೀರಾ, ಮೊನ್ನೆ ನಡೀತಕ್ಕಂಥ ಜಲಾನಯನ ಮೀಟಿಂಗಲ್ಲಿ ಕೂಡ ಮಾತು ಕೊಟ್ಟಿದ್ದೀರಾ. ತಾವು ದಯವಿಟ್ಟು ಈ ಭಾಗದ ಜನತೆ, ನಮ್ಮ ಜನತೆ ಸಂತೋಷದಿಂದ ನೀರನ್ನು ಕೊಡ್ತಾರೆ, ನೀವು ತಗೊಂಡೋಗಿ ನಮ್ಮ ಭಾಗದ ಜನತೆಗೆ ಯಾವುದೇ ರೀತಿ ನೋವು ಮಾಡದೇ ರೀತಿಯಲ್ಲಿ ಈ ಭಾಗದ ಜನತೆಯ ಮೂಲಭೂತ ಸೌಕರ್ಯಕ್ಕೆ ತಾವುಗಳು ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ರಘು ಸೈಡ್ 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 ಕಳಿಸ್ತೇನೆ ಹೇಳಿದ್ದೀನಿ. ಸರ್, ಶಾಸಕರು ಮನವಿಗೆ ರಿಯಾಕ್ಷನ್ ಸರ್, ಶಾಸಕರು ಮನವಿ ರಿಯಾಕ್ಷನ್.